ಬಾನುಲಿ ತರಂಗದಲ್ಲಿ ಕೃಷಿ ತರಂಗವಾದವರು. ತೆಂಗು, ಕಂಗು, ಬಾಳೆ, ಭತ್ತ, ಕರಿಮೆಣಸು, ಕೊಕ್ಕೋ, ವೆನಿಲ್ಲಾ, ಏನುಂಟು ಏನಿಲ್ಲ, ಬಿತ್ತನೆ, ನಾಟಿ, ಪೋಷಣೆ, ರಾಸುಗಳ ಪಾಲನೆ, ಹೈನುಗಾರಿಕೆ, ಕೈತೋಟ, ಪುಷ್ಪಕೃಷಿ, ಮತ್ಸ್ಯೋದ್ಯಮ, ಬೆಂಡೆ, ತೊಂಡೆ, ಅಲಸಂಡೆ, ಹರಿವೆ, ಬಸಳೆ, ತರಕಾರಿ, ಸಣ್ಣ ಹಿಡುವಳಿಯಲ್ಲೂ ದೊಡ್ಡ ಬೆಳೆ, ಕೃಷಿ ಯಂತ್ರ, ಹೊಸ ತಂತ್ರ, ಕೃಷಿ ಲೋಕವ ತೆರೆದಿಟ್ಟ ಚತುರ, ಕೃಷಿಕ ಬಂಧುಗಳ ಆಪ್ತಮಿತ್ರ. ಕೇಳುಗರೆ, ಈಗ ಈ ಧ್ವನಿ ತುಣುಕೊಂದನ್ನು ಆಲಿಸಿ. ಇದೀಗ ಮಳೆಗಾಲದ ಸಮಯ. ಮಳೆಗಾಲದ ಸಮಯದಲ್ಲಿ ಸಾಮಾನ್ಯವಾಗಿ ತೆಂಗು, ಅಡಿಕೆ ಮುಂತಾದ ತೋಟದ ಬೆಳೆಗಳಿಗೆ ಈ ಶಿಲೀಂಧ್ರದಿಂದ ಉಂಟಾಗುವಂತಹ ರೋಗಗಳು ಜಾಸ್ತಿ. ಅದರಲ್ಲೂ ಕೊಳೆ ರೋಗ. ಕೊಳೆ ರೋಗವನ್ನು ತಡೆಗಟ್ಟಬೇಕಾದರೆ ನಾವು ಬಹಳ ಮುಂಜಾಗ್ರತೆ ವಹಿಸಬೇಕಾಗ್ತದೆ. ಸಾಮಾನ್ಯವಾಗಿ ಈ ಕೊಳೆ ರೋಗ ಬರುವಂಥದ್ದು ಮಳೆಗಾಲದಲ್ಲಿ. ಆದ್ದರಿಂದ ಮಳೆಯ ಬಿಡುವಿನ ಸಮಯ, ಸೂರ್ಯನ ಬೆಳಕಿರುವಂತಹ ಸಮಯ, ಇದನ್ನು ನಾವು ಸರಿಯಾಗಿ ಹೊಂದಾಣಿಕೆ ಮಾಡಿಕೊಳ್ಬೇಕಾಗ್ತದೆ. ಮಳೆ ಇಲ್ಲದೇ ಇದ್ದಾಗ ಬೋರ್ಡೋ ಸ್ಪ್ರೇ, ಅದೇ ಸಮಯದಲ್ಲಿ ಬೋರ್ಡೋ ಸ್ಪ್ರೇ ಕೊಟ್ಟ ನಂತರ ಕನಿಷ್ಠ 1-2 ಗಂಟೆಗಳ ಕಾಲ ಚೆನ್ನಾಗಿ ಅಲ್ಲಿ ಬಿಸಿಲು ಬೀಳ್ತಾ ಇರಬೇಕು, ಒಣಗಿರಬೇಕು. ಮಳೆ ಬಂದು ಹೋದರೆ ಅದು ಪುನಃ ತೊಳೆದು ಹೋಗ್ತದೆ. ಇನ್ನೊಂದು ಮುಖ್ಯವಾದ್ದೆಂದರೆ ಈ ಬೋರ್ಡೋ ದ್ರಾವಣ ತಯಾರು ಮಾಡುವಂಥದ್ದು. 1% ಬೋರ್ಡೋ ದ್ರಾವಣ ರೈತರು ಬಹಳ ಜಾಗ್ರತೆಯಿಂದ ತಯಾರು ಮಾಡಬೇಕಾಗ್ತದೆ. ಇಲ್ಲಿ ನಾವು ಸುಣ್ಣ ಹೆಚ್ಚು ಹಾಕಿದರೂ ಸಮಸ್ಯೆಯೇ, ಮೈಲುತುತ್ತು ದ್ರಾವಣ ಹೆಚ್ಚು ಹಾಕಿದರೂ ಸಮಸ್ಯೆಯೇ. ಆದ್ದರಿಂದ ಅದನ್ನು ಸರಿಯಾಗಿ ತೂಕ ಪ್ರಕಾರ ಹಾಕಬೇಕು. ಈಗ ಇತ್ತೀಚೆಗೆ ಏನಾಗಿದೆ ಅಂದರೆ ಮೈಲುತುತ್ತಿನಲ್ಲೂ ಸುಣ್ಣದಲ್ಲೂ ಒಳ್ಳೆಯ ಗುಣಮಟ್ಟದ ಸುಣ್ಣ ಆಗಲಿ ಮೈಲುತುತ್ತಾಗಲಿ ಸಿಗುವುದು ಕಷ್ಟ. ಆದ್ದರಿಂದ ಆ ಗುಣಮಟ್ಟವನ್ನು ಕೂಡ ನಾವು ಖಾತ್ರಿಪಡಿಸಿಕೊಳ್ಳಬೇಕಾದ್ದು ಅತ್ಯಗತ್ಯ. ಹಾಗಾಗಿ ರೈತರು ಈ ಬಗ್ಗೆ ತುಂಬ ಎಚ್ಚರ ವಹಿಸಬೇಕು. ಪ್ರಿಯ ಕೇಳುಗರೆ, ಈ ಧ್ವನಿ ತುಣುಕು ಕೇಳಿದ್ರಲ್ಲ, 1980ರ ದಶಕದಿಂದಲೇ ರೈತರಿಗೆ ಸಲಹೆ ನೀಡುತ್ತಿದ್ದ ಧ್ವನಿ ಇದು. ಇವರು ನಮ್ಮೆಲ್ಲರ ಪ್ರೀತಿಯ ಮಾತುಕತೆಯ ರಾಮಣ್ಣ, ಅಕ್ಕರೆಯ ಶಾಮಣ್ಣ. ಹೌದು, ಕೆ. ಶ್ಯಾಮ್ ಭಟ್ ಸರ್, ನಮಸ್ಕಾರ. ಈ ವಿಶೇಷ ನುಡಿ ಸಂಚಿಕೆಗೆ ಆತ್ಮೀಯ ಸ್ವಾಗತ. ನಿಮಗೂ ನಮಸ್ಕಾರ. ಅದೇ ರೀತಿ ನಮ್ಮ ರೇಡಿಯೋ ಕೇಳುಗರು ಯಾರ್ಯಾರಿದ್ದಾರೋ ಅವರಿಗೆಲ್ಲ ನಮಸ್ಕಾರ. ಯಾಕಂದರೆ ಬಹಳ ವರ್ಷಗಳ ತನಕ ಮಂಗಳೂರು ಆಕಾಶವಾಣಿಯಲ್ಲಿ ಬೇರೆ ಬೇರೆ ರೈತರಿಗೆ ಸಲಹೆ ಆಗಲಿ, ಅಥವಾ ತ್ಯಾಂಪನ ಮಾಹಿತಿ ಆಗಲಿ, ಅಥವಾ ಕೆಂಚನ ಕುರ್ಲರಿ ಆಗಲಿ, ಅಥವಾ ಕೃಷಿ ರಂಗದ ಕಾರ್ಯಕ್ರಮ ದಿನನಿತ್ಯ ನನ್ನ ಧ್ವನಿ ನೀವು ಕೇಳಿರಬಹುದು. ಹಾಗಾಗಿ ಬಹಳ ಜನ ನನಗೆ ಆತ್ಮೀಯರು ಈಗಲೂ ಸಿಕ್ಕಿದಾಗ ಹೇಳ್ತಾರೆ, ನಿಮ್ಮ ಧ್ವನಿಯನ್ನು ನಾವು ಮತ್ತೆ ಈಗ ನೆನಪು ಮಾಡ್ತಾ ಇದ್ದೇವೆ, ಆದರೆ ನೀವು ನೇರವಾಗಿ ನಮ್ಮ ಜೊತೆಗೆ ಮಾತುಕತೆಗೆ ಸಿಕ್ಕಿದ್ದೇ ಬಹಳ ಸಂತೋಷ ಅಂತಾರೆ. ಅದು ನಮಗೆ ತುಂಬ ಖುಷಿ ಕೊಡುವಂಥದ್ದು. ಮಂಗಳೂರು ಆಕಾಶವಾಣಿ ಕೇಂದ್ರಕ್ಕೆ ಈಗ 50ರ ಸಂಭ್ರಮ. ಈ ನಡೆಯಲ್ಲಿ ತಮ್ಮ ನುಡಿಗಳಿಗಾಗಿ ನಾವು ಅಪೇಕ್ಷಿಸಿದ್ದೇವೆ. ಶಾಮಣ್ಣ, ನೀವು ನಿಮ್ಮ ಬಾಲ್ಯ, ಶಿಕ್ಷಣ ಮತ್ತು ಆಕಾಶವಾಣಿಗೆ ಬರುವವರೆಗಿನ ಆ ಹಂತದ ಒಂದು ಸಂಕ್ಷಿಪ್ತ ಪರಿಚಯ ನೀಡ್ತೀರಾ? ನಾನು ಹುಟ್ಟಿದ್ದು ಈಗಿನ ಕಾಸರಗೋಡಿನ ನೀರ್ಚಾಲು ಸಮೀಪದ ಕಿಳಿಂಗಾರು ಎಂಬಲ್ಲಿ. ನಂತರ 5ನೇ ಕ್ಲಾಸ್ ಆಗೋಲ್ಲಿವರೆಗೆ, ಅಂದರೆ 4ನೇ ಕ್ಲಾಸ್ ಪಾಸಾಗಿ ನಾನು ಮತ್ತೆ ಈ ಕಡೆ ಕರ್ನಾಟಕಕ್ಕೆ ಶಿಫ್ಟ್ ಆದೆ. ಇಲ್ಲಿ ಬೆಳ್ತಂಗಡಿ ತಾಲೂಕಿನ ಗರಡಾಡಿ ಗ್ರಾಮದಲ್ಲಿ ನನ್ನ ತಂದೆ ಬಂದು ನೆಲೆಸಿದ ಮೇಲೆ ಅಲ್ಲಿ ನಾನು ಪಡಂಗಡಿ ಎನ್ನುವ ಸ್ಥಳದಲ್ಲಿ ಶಾಲೆಗೆ ಹೋದೆ. 8, 9, 10 ಹೈಸ್ಕೂಲ್ ನಂದು ಪೂರ್ತಿಯಾಗಿ ವೇಣೂರಿನ ಬೋರ್ಡ್ ಹೈಸ್ಕೂಲ್. ಈಗ ಸರ್ಕಾರಿ ಹೈಸ್ಕೂಲು. ಈಗ ಅದು PUC ವರೆಗೆ ಮೇಲ್ದರ್ಜೆಗೆ ಏರಿದೆ. ಗುರುಗಳು ಯಾರಿದ್ದಾರೆ ಅವರೆಲ್ಲ ನಿಜವಾಗಿಯೂ ನಾವು ಒಂದು ಹಂತಕ್ಕೆ ತಲುಪಲಿಕ್ಕೆ ಅವರೇ ಕಾರಣ ಅಂತ ನಾನು ಹೇಳ್ಬೋದು. PUCಗೆ ಉಜಿರೆಗೆ ಸೇರಿಕೊಂಡೆ. ಆಗ ನಮಗೆ ಮಾರ್ಗದರ್ಶನ ಮಾಡೋರು ಯಾರೂ ಇರಲಿಲ್ಲ. ತಂದೆ ಒಬ್ಬರು ಶಿಕ್ಷಕರಾಗಿದ್ದರು ಪ್ರಾಥಮಿಕ ಶಾಲೆಯಲ್ಲಿ. ಆದರೂ ಯಾವ ಕೋರ್ಸ್ ತಗೊಳ್ಬೇಕು, ಎಲ್ಲಿಗೆ ಮುಂದೆ ಹೋಗಬೇಕು ಅನ್ನುವಂತಹ ಒಂದು ಮಾರ್ಗದರ್ಶನ ನೀಡುವವರು ಯಾರೂ ಇರಲಿಲ್ಲ. ಏನೋ ಅಕಸ್ಮಾತ್ ನನ್ನ ಅಣ್ಣ ಒಬ್ಬರು ಸಿಕ್ಕಿದಾಗ ಅವರು ಹೇಳಿದರು, ನೀನು PUC ಮುಗಿಸಿದ್ಯಲ್ಲ, ಇನ್ನೀಗೇನು ಮಾಡ್ತೀನಿ ನೀನು ಅಂತ. ಆಗ ನನ್ನ ತಂದೆಯವರಿಗೂ ಯಾವ ಆಲೋಚನೆ ಇರಲಿಲ್ಲ. ಅವನ ಮತ್ತೆ ಉಜಿರೆ ಕಾಲೇಜಲ್ಲಿ ಸೇರೋದು, ಅಲ್ಲೇ BSc BA ಎಂತಾರು ಮಾಡೋದು, ಮತ್ತು ಯಾವುದಾದ್ರು ಒಂದು ಉದ್ಯೋಗಕ್ಕೆ ಅನಿವಾರ್ಯವಾಗಿ ಅವನು ಸೇರಲೇಬೇಕು. ಯಾಕಂದರೆ ಮನೆಯಲ್ಲಿ ಅವನ ಹಿಂದೆ ಮತ್ತೆ ತಮ್ಮ ತಂಗಿ ಅಂದರೆಲ್ಲ ಇದ್ದಾರೆ. ಹಾಗಾಗಿ ಎಲ್ಲರನ್ನೂ ಒಟ್ಟಿಗೆ ಓದಿಸೋದು ಕಷ್ಟ ಅನ್ನುವ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ನನಗಂತೂ ಏನೂ ಆಲೋಚನೆ ಇರಲಿಲ್ಲ ಎಲ್ಲಿಗೆ ಹೋಗೋದು ಅಂತಲೇ. ಅಣ್ಣ ಬಂದು ಹೇಳಿದ, ನೀನು ನೋಡಿದ 4 ಅಪ್ಲಿಕೇಶನ್ ಕಳಿಸ್ತಾ ಇದ್ದೀನಿ ನಾನು ನಾಡಿದ್ದು ಬೆಂಗಳೂರಿಗೆ ಹೋದ್ಮೇಲೆ. ಅವರು ಬೆಂಗಳೂರಲ್ಲಿ ಆಯುರ್ವೇದಿಕ್ ವೈದ್ಯಕೀಯ ಅಭ್ಯಾಸ ಮಾಡ್ತಾಯಿದ್ರು. ಆಗ BAMS ಅಂತ ಕೋರ್ಸ್ ಅದು ಮಾಡ್ತಾಯಿದ್ರು. ಅವರು, ನಾನು ಕಳಿಸ್ತೇನೆ, ನೀನು ಅದನ್ನು ಎಲ್ಲವನ್ನೂ ಫಿಲ್ಅಪ್ ಮಾಡಿ ಕಳಿಸ್ಬೇಕು, ಯಾಕೆಂದರೆ ಒಳ್ಳೆ ಮಾರ್ಕ್ ಉಂಟು ನಿನಗೆ PUCಯಲ್ಲಿ. ಹಾಗಾಗಿ ನೀನು ಅಂಥ ಒಂದು ಪ್ರೊಫೆಷ್ನಲ್ ಕೋರ್ಸಿಗೆ ಹೋಗಬೇಕು, ಇಲ್ಲದಿದ್ದರೆ ಕಷ್ಟ ಅಂದರೆ ಈ ಬರೀ BSc ಮಾಡ್ಕೊಂಡು ನೀನು ಮತ್ತೆ ಯಾವುದು ಬ್ಯಾಂಕ್ ಉದ್ಯೋಗ ಇನ್ನೊಂದು ಏನಿಲ್ಲದ್ರೆ ಪುನಃ ಶಿಕ್ಷಕರಾಗಿ ಯಾವುದಾದ್ರು ಆಡಬೇಕು ಅಂತ.
ಆಯಿತು ಅಂತ ನಾನು ಮತ್ತೆ ಅದು ಅವರು ಹೋಗಿ ಅಲ್ಲಿಂದ ಫಾರ್ಮಸಿ ಕಾಲೇಜಿನ ಅಪ್ಲಿಕೇಶನ್ ಫಾರ್ಮ್ ಕಳಿಸಿದರು, MBBS ಇದ್ದು ಅಪ್ಲಿಕೇಶನ್ ಫಾರ್ಮ್ ಕಳಿಸಿದರು. ಆ ನಂತರ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಅಂದರೆ ಕೃಷಿ ವಿಶ್ವವಿದ್ಯಾನಿಲಯದ ಅರ್ಜಿ ಫಾರಮ್ ಕಳಿಸಿದರು. ವೈದ್ಯಕೀಯ ಕೋರ್ಸಿಗೆ ಹೋಗುವಷ್ಟು ಶಕ್ತಿ ಇಲ್ಲ, ಅಂದರೆ ಅದಕ್ಕೆ ಫೀಸ್ ಜಾಸ್ತಿ ಇತ್ತು. ಅಗ್ರಿಕಲ್ಚರ್ ಕೋರ್ಸ್ ಆಗ್ಬೋದು, BSc ಎಗ್ರಿ ಮಾಡೋಣ ಅಂತ ಆಯಿತು. BSc ಎಗ್ರಿ ಅಪ್ಲಿಕೇಶನ್ ಭರ್ತಿ ಮಾಡಿ ಎಲ್ಲ ಕಳಿಸಿ ಆಯಿತು. ಪುನಃ ಬೇರೆ ನಮಗೆ ಯಾವುದೇ ಅಲ್ಲಿ ಕ್ಯಾಟಗರಿ ಇಲ್ಲ, ರಿಸರ್ವೇಷನ್ ಕ್ಯಾಟಗರಿಗಳು ಇನ್ಯಾವುದೂ ಇಲ್ಲ. ಅಗ್ರಿಕಲ್ಚರ್ ಮಾಡುವವರು ಕೃಷಿಕರು ಅನ್ನೋ ಒಂದು ಕ್ಯಾಟಗರಿ ಇತ್ತು. ಈ ಅಣ್ಣ ಒಬ್ಬ ಬೆಂಗಳೂರಲ್ಲಿ ಇದ್ದಿದ್ದರಿಂದ ನನಗೆ ಬೆಂಗಳೂರಲ್ಲಿ ಹೋಗಿ ಅಲ್ಲಿ ಉಳ್ಕೊಂಡು ಇದಕ್ಕೆ ಪ್ರವೇಶ ಪರೀಕ್ಷೆ ಅಟೆಂಡ್ ಆಗಲಿಕ್ಕೆ ಮತ್ತು ಪ್ರವೇಶಕ್ಕಾಗಿ ಎಲ್ಲ ಅನುಕೂಲ ಆಯಿತು. ಹಾಸ್ಟೆಲ್ಗೆ ಹೋದರೆ ಮತ್ತೆ ಪುನಃ ಹಾಸ್ಟೆಲ್ನಲ್ಲಿ 1,000 ರೂಪಾಯಿ ಖರ್ಚೆಲ್ಲ ಇದೆ ಪ್ರತಿ ತಿಂಗಳು. ಇದು ಭರಿಸೋದು ಕಷ್ಟ, ಇನ್ನು ಉಳ್ಕೊಳ್ಳೋದಿಲ್ಲ ಅಂತ. ಆವಾಗ ಅಲ್ಲಿ ರಾಮಕೃಷ್ಣ ವಿದ್ಯಾರ್ಥಿ ಮಂದಿರ ಅಂತ ಒಂದು, ರಾಮಕೃಷ್ಣ ಸ್ಟೂಡೆಂಟ್ಸ್ ಹೋಮ್ ಅಂತ ಅದಕ್ಕೆ ನಿಜ ಹೆಸರು. ಅಲ್ಲಿ ಉಚಿತ ಸೌಕರ್ಯ ಇದೆ, ವಸತಿ ಸೌಕರ್ಯ ಇದೆ. ಯಾವ ಕಾಲೇಜಿಗೆ ಹೋಗುತ್ತಿದ್ದರೂ ಅಲ್ಲಿ ಹೋಗಿ ಸೇರ್ಬೋದು ಅಂತ. ಹಾಗಾದರೆ ಅಲ್ಲಿ ಅಡ್ಮಿಷನ್ ತಗೊಳ್ಳೋದು ಹೇಗೆ? ಉಜಿರೆ ಕಾಲೇಜಿನಲ್ಲಿ ಓದಿದ್ದಾನೆ ಅಂತ ಹೇಳುವ ದೃಷ್ಟಿಯಿಂದ ಇವನು ಒಬ್ಬ ಡಿಸಿಪ್ಲಿನ್ಡ್ ಇರಬಹುದು ಅಂತ ಹೇಳಿ ಅವರಿಗೂ ಕೂಡ ಖಾತ್ರಿಯಾಗಿ ಕೊನೆಗೆ ಅಲ್ಲಿಗೆ ನನಗೆ ಅಡ್ಮಿಷನ್ ಸಿಕ್ತು. ಅಲ್ಲಿ 4 ವರ್ಷ ಇಡೀ ನಮ್ಮ ಊಟೋಪಚಾರ ವಸತಿ ಸೌಕರ್ಯ ಉಚಿತ, ಒಂದೇ ಒಂದು ನಯಾ ಪೈಸೆ ನನಗೆ ಕಟ್ಟಲಿಕ್ಕಿಲ್ಲ. ಹಾಗೆ ನಾನು ವಿದ್ಯಾಭ್ಯಾಸ ಮುಗಿಸಿ ನಂತರ ಊರಿಗೆ ಬಂದೆ. ಉದ್ಯೋಗದ ಹುಡುಕಾಟವು ಆ ಸಮಯದಲ್ಲಿ ಕೃಷಿ ಪದವೀಧರರಿಗೆ ತುಂಬ ಕಷ್ಟ ಇರಲಿಲ್ಲ. ಆವಾಗ ಕೃಷಿ ಅಧಿಕಾರಿಗಳ ನೇಮಕ ಆಗ್ತಿತ್ತು, ಸಹಾಯಕ ಕೃಷಿ ಅಧಿಕಾರಿಗಳಾಗಿ ಹೋಗ್ಬೋದಿತ್ತು, ಅಥವಾ ಕೃಷಿ ಸಂಶೋಧಕರಾಗಿ ಹೋಗ್ಬೋದಿತ್ತು. ಹೈಯರ್ ಎಜುಕೇಷನಿಗೆ ಹೋಗ್ತಾ ಕೂತ್ರೆ ನನಗೆ ಇಲ್ಲಿ ಮನೆಗೆ ಸಪೋರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದಾದ್ರು ಉದ್ಯೋಗಕ್ಕೆ ನಾನು ಸೇರಲೇಬೇಕಿತ್ತು. ಕೊನೆಗೆ ನಮ್ಮೂರಿನಲ್ಲೇ ಒಂದು ಸ್ವಯಂ ಸೇವಾ ಸಂಸ್ಥೆಯಲ್ಲಿ ಕೃಷಿ ವಿಸ್ತರಣಾ ಪ್ರೇರಕನಾಗಿ ನಾನು ಕೆಲಸ ಮಾಡಿದೆ ಸ್ವಲ್ಪ ಸಮಯ. 1979ನೇ ಇಸವಿ ಜೂನ್ ಟೈಮಲ್ಲಿ ನಮಗೆ ಡಿಗ್ರಿ ಆಗಿ ಬಂದು ನಾವು ಹೊರಗಡೆ. ಆಮೇಲೆ 80ನೇ ಇಸವಿಯವರೆಗೂ ನಾನು ಸ್ವಲ್ಪ ಅಲ್ಲಿ ಇಲ್ಲಿ ಹೀಗೆ ಹುಡುಕಾಟ ಮಾಡ್ತಾ ಒಂದು ತಿಂಗಳಿಗೆ 200 ರೂಪಾಯಿ 300 ರೂಪಾಯಿಯ ಸಂಬಳದಲ್ಲಿ ಏನೋ ಕೆಲಸ ಮಾಡ್ತಾ ಹಾಗೆ ಮಾಡ್ತಾಯಿದ್ದೆ, ಅಂದರೆ ಬೇರೆ ಕೆಲಸ ಸಿಕ್ಕುವಲ್ಲಿವರೆಗೆ. ಅದೇ ಸಮಯದಲ್ಲಿ ಆಕಾಶವಾಣಿಯಲ್ಲಿ ಕೃಷಿ ವಿಭಾಗದಲ್ಲಿ, ಅದರಲ್ಲೂ ಮಂಗಳೂರು ಆಕಾಶವಾಣಿಯಲ್ಲಿ ಕೃಷಿ ವಿಭಾಗದಲ್ಲಿ ಸಹಾಯಕ ಸಂಪಾದಕ, ಅಸಿಸ್ಟೆಂಟ್ ಎಡಿಟರ್ ಪೋಸ್ಟ್, ಅದಕ್ಕೊಂದು ಪೇಪರ್ ಅಡ್ವರ್ಟೈಸ್ಮೆಂಟ್ ಬಂತು. ಇದು ರಿಟರ್ನ್ ಟೆಸ್ಟು, ಅಂದರೆ ಲಿಖಿತ ಪರೀಕ್ಷೆ ಇಲ್ಲೇ ಆಯಿತು, ಸಂದರ್ಶನ ಕೂಡ ಇಲ್ಲೇ ಆಯಿತು. ಆಮೇಲೆ ಸುಮಾರು ಒಂದು 6-7 ತಿಂಗಳು ಏನೂ ಅದರ ಸುದ್ದಿ ಇರಲಿಲ್ಲ. ನಮಗೆ ಅದು ಸಿಕ್ಕುವುದಿಲ್ಲ ಅಂತ ಮನಸ್ಸಲ್ಲಿ ಆಯಿತು, ಇದು ನಮಗೆ ಸಿಗುವಂಥದ್ದು ಉದ್ಯೋಗ ಅಲ್ಲ ಅಂತ. ಅಂದರೆ ಈ ಲಿಖಿತ ಪರೀಕ್ಷೆಗೆ ಸಂದರ್ಶನಕ್ಕೆಲ್ಲ ಬಂದಿದ್ದರು ತುಂಬ ಜನ. ಆಕಸ್ಮಿಕವಾಗಿ ಒಂದು ದಿನ ಪತ್ರ ಬಂತು ಆಕಾಶವಾಣಿಯಿಂದ. ಆಗ ನಂಬಿಯಾರ್ ಅಂತ ಒಬ್ಬರು ಅಸಿಸ್ಟೆಂಟ್ ಸ್ಟೇಷನ್ ಡೈರೆಕ್ಟರ್ ಇದ್ದರು. ಕೊನೆಗೆ ಆ ಪತ್ರ ಬಂದ ಕೂಡಲೇ ನನಗೆ ತುಂಬ ಆಶ್ಚರ್ಯವೂ ಆಯಿತು, ಖುಷಿಯೂ ಆಯಿತು. ಅಂದರೆ ನನ್ನನ್ನು ಸಿಲೆಕ್ಟ್ ಮಾಡಿ ಇಂಥ ದಿವಸ ರಿಪೋರ್ಟ್ ಮಾಡಬೇಕು ಇಲ್ಲಿ ಅಂತ. ಯಾವುದೇ ಭಾಷಣ ಸ್ಪರ್ಧೆ ಆಗಲಿ ಅಥವಾ ಲೇಖನ ಬರೆದಾಗಲಿ ಪುಸ್ತಕ ಬರೆದಾಗಲಿ ಬರವಣಿಗೆಯಲ್ಲಿ ಹೆಸರು ಮಾಡಿದವನಲ್ಲ, ಯಾವುದೇ ಗೋಷ್ಠಿಗಳಲ್ಲಿ ಭಾಗವಹಿಸಿದವನಲ್ಲ, ಕೇವಲ ಡಿಗ್ರಿ ಆಗಿದೆ, ಕೃಷಿ ಪದವೀಧರ, ಹಾಗೆ ಕೃಷಿ ಕುಟುಂಬದಿಂದ ಬಂದವನು, ಒಬ್ಬ ಸಾಧು. ಆ ರೀತಿಯಲ್ಲಿ ಅಷ್ಟೇ. ನನಗೆ ಯಾರ ಹತ್ರ ಜೊತೆಗೆ ಸಂಪರ್ಕ ಇರಲಿಲ್ಲ, ಹೆಚ್ಚಾಗಿ ನಾನು ಹೋಗಿ ಮಾತಾಡ್ತಾ ಇದ್ದ ಅಭ್ಯಾಸವೂ ಅಲ್ಲ. ಕೊನೆಗೆ ಇಲ್ಲಿ ಬಂದಾಗ ಸಹಾಯಕ ನಿಲಯ ನಿರ್ದೇಶಕರಿದ್ದರು ನಂಬಿಯಾರನ್, ಅವರು ಕೂತ್ಕೊಳಿಸಿ ನನಗೆ ಶುಭಾಶಯ ಹೇಳಿದರು, ಕೂರಿಸಿದ್ರು, ಎಲ್ಲ ವಿಚಾರ ಕೇಳಿದರು. ನೋಡು, ಇವತ್ತು ಬೇಡ, ನೀನು ಇವತ್ತು ರಿಪೋರ್ಟ್ ಮಾಡಬೇಡ, 2 ದಿನಗಳು, ಸೋಮವಾರ ಬರ್ತದೆ, ಸೋಮವಾರ ದಿವಸ ಬೆಳಿಗ್ಗೆ ಬಾ ನೀನು, ಇವತ್ತು ದಿನ ಅಷ್ಟು ಒಳ್ಳೆಯದಿಲ್ಲ, ಸೋಮವಾರ ಬಾ ಅಂತ. ಸೋಮವಾರ ಬಂದೆ. ಫಾರ್ಮ್ಯಾಲಿಟೀಸ್ ಎಲ್ಲ ಆಯಿತು ಆಗಿ ಯಾರೊಬ್ಬರು ನನ್ನನ್ನು ಎಲ್ಲ ಕರ್ಕೊಂಡು ಬಂದರು. ದಾರಿಯಲ್ಲೇ KR ರೈ ಸಿಕ್ಕಿದ್ರು. ರೈಗಳನ್ನು ನಾನು ಹಿಂದೆ ನೋಡಿದವನೇ ಅಲ್ಲ, ಆದರೆ ಒಂದು ಶುರುವಿಗೆ ಮಾತಾಡೋಗ್ಲೇ ಹೇಳಿದರು, ಓ ನೀವು ನಮ್ಮ ಇದು SDM ಹುಡುಗ ಅಲ್ಲ? ನಾನು SDM ಅಲ್ಲಿ ಓದಿ ಡಿಗ್ರಿ ಮಾಡಿದವನು. ಹಾಗೆ ಆಯಿತು, ಸರಿ. ಅವರು ನನ್ನನ್ನು ಮತ್ತೆ ಇಲ್ಲಿ ಎಲ್ಲ ಎಲ್ಲರದ್ದು ಪರಿಚಯ ಮಾಡಿಸಿದರು. ಆ ಪ್ರವೇಶ ಆದ ನಂತರ ಆಗಿನ ಆ ಕ್ಷಣಗಳು, ದಿನಗಳು, ಆ ಮೊದಲ ಭಾಗದಲ್ಲಿ ಹೇಗಿತ್ತು? ನನಗೊಂದು ರೀತಿಯಲ್ಲಿ ಭಯವೇ, ಮೈಕನ್ನು ಎದುರಿಸೋದೇ ನನಗೆ ಗೊತ್ತಿರಲಿಲ್ಲ. ಒಂದು ರೀತಿಯಲ್ಲಿ ಎಲ್ಲರೂ ಪ್ರೋತ್ಸಾಹ ನೀಡುವಂಥವ್ರೆ. ಕೆಲವು ಹೆಸರುಗಳು ನಾನು ನಿಮಗೆ ಇಲ್ಲಿ ಹೇಳಲೇಬೇಕು. ಒಬ್ಬರು ಅಂತ KR ರೈಗಳಿರ್ಬೋದು, KT ಕೃಷ್ಣಕಾಂತ್ ಅಂತಿದ್ದರು. ಆಮೇಲೆ ಇವರೆಲ್ಲ ಎಷ್ಟು ಬೆಂಬಲ ಕೊಡ್ತಿದ್ರು ಅಂದರೆ
ಬೆನ್ನು ತಟ್ಟಿ ಧೈರ್ಯ ಮಾಡಿ ಮಾತಾಡಿ, ಏನು ತೊಂದರೆ ಇಲ್ಲ. ನನಗೆ ಅಂದರೆ ಒಂದು ಟೈಮಲ್ಲಿ ನನಗೆ ಏನಾಯ್ತಂದರೆ, ಮೈಕ್ ಆನ್ ಆಗಿದೆ, ನಾನು ಮಾತಾಡಬೇಕು, ನನಗೆ 2 ನಿಮಿಷ ಮಾತೇ ಬರ್ತಾ ಇಲ್ಲ. ನೇರ ಪ್ರಸಾರದ್ದು ಪಕ್ಕದಲ್ಲೇ ಕೃಷ್ಣಕಾಂತ್ ಇದ್ದರು, ಅವರು ನನ್ನನ್ನು ಒಂದು ರೀತಿಯಲ್ಲಿ ಪ್ರೋತ್ಸಾಹಿಸಿದರು, ಮಾತು ಹೊರಡಿಸಿದರು. ರೈಗಳು ಎಷ್ಟೋ ನನಗೆ ತುಳುವಲ್ಲಿ ನಿರೂಪಣೆ ಮಾಡಬೇಕು. ತುಳು ನಾನು ಮನೆ ಭಾಷೆಯೂ ತುಳು ಅಲ್ಲ, ತುಳುವಲ್ಲಿ ಯಾವುದೇ ರೀತಿಯಲ್ಲಿ ನಾನು ಇದು ಮಾಡಿದವನಲ್ಲ. ಆದರೆ ಮನೆಯಲ್ಲಿ ಸುತ್ತಮುತ್ತ ನನಗೆ ಮನೆಗೆ ಬರುವಂತಹ ಜನರು, ಆಮೇಲೆ ಅಲ್ಲಿ ಇಲ್ಲಿ ಮಾರ್ಕೆಟಲ್ಲಿ ಸಂತೆಯಲ್ಲಿ ನನ್ನ ಒಟ್ಟಿಗೆ ಕೂತ ನನ್ನ ಫ್ರೆಂಡ್ಸ್ಗಳೆಲ್ಲ ತುಳು ಮಾತಾಡುವಾಗ ಅದು ನನಗೆ ಕಿವಿಗೆ ಬೀಳುತ್ತಲ್ಲ, ಆ ರೀತಿಯ ತುಳುವಲ್ಲಿ ನನಗೆ ಸ್ವಲ್ಪ ಮಾತಾಡ್ಬೋದಿತ್ತು. ರೈಗಳು ನನಗೆ ಸಿಕ್ಕಿದ ನಂತರ ಅವರು ಒಂದೇ ಒಂದು ದಿವಸ ನನಗೆ ಕನ್ನಡದಲ್ಲಿ ಮಾತೇ ಆಡಿಲ್ಲ, ತುಳುವಲ್ಲೇ ಮಾತಾಡ್ತಾಯಿದ್ರು. ತುಳು ಸರಾಗವಾಗಿ ಮಾತಾಡುವಷ್ಟಾಯಿತು. ಅದು ಎಷ್ಟಾಯಿತು ಅಂದರೆ ನನಗೆ ತುಳು ನಿರೂಪಣೆ ಮಾಡುವಷ್ಟಾಯಿತು. ಎಷ್ಟೋ ತುಳು ನಾಟಕಗಳಲ್ಲಿ ನಾನು ಧ್ವನಿ ನೀಡಿದ್ದೇನೆ, ಕನ್ನಡ ನಾಟಕಗಳಲ್ಲೂ ಭಾಗವಹಿಸಿದ್ದೇನೆ. ನಾನು ಅಸಿಸ್ಟೆಂಟ್ ಎಡಿಟರ್ ಸ್ಕ್ರಿಪ್ಟ್ ಅಂತ ನನ್ನ ಡಿಸಿಗ್ನೇಷನ್ ಆರಂಭದಲ್ಲಿದ್ದಿತ್ತು. ಅಂದರೆ ಇದರಲ್ಲಿ ಬೇರೆ ಬೇರೆ ರೀತಿಯ ಸ್ಕ್ರಿಪ್ಟ್ ಬರೆಯುವುದು. ಆದರೆ ಇದು ಹೇಗೆ ಅಂದರೆ, ಆಕಾಶವಾಣಿಯಲ್ಲಿ ಸಾಮಾನ್ಯವಾಗಿ ಯಾವುದೋ ಒಂದು ಡೆಸಿಗ್ನೇಷನ್ನಲ್ಲಿ ನಾವು ಸೇರ್ತೇವೆ. ಆದರೆ ಆ ಡೆಸಿಗ್ನೇಷನಿನ ಕೆಲಸವೇ ಇರ್ತದೆ ಅಂತಲ್ಲ, ಯಾವುದ್ಯಾವುದೋ ಇರ್ತದೆ. ನಿಮಗೆ ಆಶ್ಚರ್ಯವಾಗೋದು, ನಾನು ಎಷ್ಟೋ ಸತಿ ಅನೌನ್ಸರ್ ಆಗಿ ಕೆಲಸ ಮಾಡಿದ್ದೇನೆ. ಬೆಳಗ್ಗಿನ ಇಡೀ ಟ್ರಾನ್ಸ್ಮಿಷನ್ನು 9 ಗಂಟೆವರೆಗೂ ಮಾಡಿದ್ದೇನೆ. ಮಧ್ಯಾಹ್ನ 12 ಗಂಟೆಯಿಂದ 2:30 ಗಂಟೆವರೆಗೂ ನಾನು ಟ್ರಾನ್ಸ್ಮಿಷನ್ ಅನೌನ್ಸ್ಮೆಂಟ್ ಮಾಡಿದ್ದೇನೆ. ರಾತ್ರಿಯ ಇದು ಶಿಫ್ಟ್ ಕೂಡ ನಾನು ಮಾಡಿದ್ದೇನೆ. ವ್ಯವಸ್ಥೆಗೆ ಎಷ್ಟು ತರಬೇತಿ ಕೊಡ್ತದೆ ಅಂದರೆ ಅದೆಲ್ಲ ಈಗ ಗೊತ್ತಾಗ್ತದೆ ಅಂತ. ಆವಾಗಲೂ ಅಷ್ಟೇ, ಅದೆಲ್ಲ ನಮಗೆ ಒಂದು ಧೈರ್ಯ ತುಂಬುತ್ತದೆ. ಆ ಥರದ ಕೆಲಸ ಮಾಡಿದ್ರಿಂದ ಯಾವುದೇ ರೀತಿಯ ಕೆಲಸ ಕೊಟ್ಟರೂ ಕೂಡ ನಮಗೆ ಮಾಡುವ ಆ ಒಂದು ಶಕ್ತಿ ಬರ್ತದೆ. ಹಾಸನಕ್ಕೆ ಇಲ್ಲಿಂದ ಟ್ರಾನ್ಸ್ಫರ್ ಆಯಿತು, ವರ್ಗಾವಣೆ ಆಯಿತು. ಅಲ್ಲೂ ನನಗೆ ಹೋದಾಗ ಅಲ್ಲಿ ಇಡೀ ಕೃಷಿ ವಿಭಾಗವೇ ನನ್ನ ತಲೆ ಮೇಲೆ ಬಂತು, ಬೇರೆ ಯಾರೂ ಇರಲಿಲ್ಲ ಅಲ್ಲಿ. ಇಡೀ ಹಾಸನ ಜಿಲ್ಲೆ, ಆಮೇಲೆ ರಾಯಚೂರು ಟ್ರಾನ್ಸ್ಫರ್ ಇಡೀ ರಾಯಚೂರು ಜಿಲ್ಲೆ, ಆಮೇಲೆ ಮಡಿಕೇರಿ ಸ್ಟೇಷನ್ ಇಡೀ ಕೊಡಗು ಜಿಲ್ಲೆ, ಇನ್ನು ಮಂಗಳೂರು ಉಡುಪಿ ಬಿಡಿ, ಇದು ನನಗೆ ಒಂದು ರೀತಿಯಲ್ಲಿ ನಮ್ಮ ದೇವೂರು ಇದ್ದ ಹಾಗೆ. ಇಡೀ ಜಿಲ್ಲೆಯ ಮೂಲೆ ಮೂಲೆಗೆ ನನ್ನ ಪ್ರವಾಸ ಆಗಿದೆ. ಜೊತೆಗೆ ಅನೇಕ ಕೃಷಿಕರು, ಬೇರೆ ಬೇರೆ ರೀತಿಯ ಸಾಧಕರ ಜೊತೆಗೆ ಒಂದು ಸಂಪರ್ಕ ಬೆಳೆದಿದೆ. ಇನ್ನು ಆಗಿನ ಪರಿಸ್ಥಿತಿ ಈಗಿನ ಹಾಗಲ್ಲ. ನಿಮಗೆ ಈಗಾದರೆ ಮೊಬೈಲಲ್ಲಿ ಏನು ಬೇಕಾದ್ರೂ ನಾವು ಮಾಡ್ಬೋದು, ಎಲ್ಲಿ ಯಾವ ಮೂಲೆಯಲ್ಲಿದ್ದರೂ ಮೊಬೈಲಲ್ಲಿ ಇಲ್ಲೇ ಕೂತ್ಕೊಂಡು ರೆಕಾರ್ಡ್ ಮಾಡ್ಬೋದು. ಆಗ ಹಾಗಲ್ಲ. ದೊಡ್ಡ ದೊಡ್ಡ ಟ್ಯಾಂಡ್ಬರ್ಗ್ ಅಂತ ನೀವು ಹೆಸರೇ ಕೇಳಿರಲಿಕ್ಕಿಲ್ಲ, ಒಂದು ರೆಕಾರ್ಡರ್ ಇದೆ, ಅದು ಸಾಧಾರಣ ಒಂದು 20 kg ಇದೆ ವೆಯ್ಟ್. ಅದನ್ನು ಹೊತ್ತುಕೊಂಡು ಕೆಲವು ಬಾರಿ ನಮಗೆ ತಂತ್ರಜ್ಞಾನ ಇಲ್ಲದೇ ಇದ್ದಾಗ ನಾವೇ ಅದನ್ನು ತಗೊಂಡು, ನಮಗೆ ಆವಾಗ ಇದು ಕೂಡ ಇಲ್ಲ, ಟ್ರಾನ್ಸ್ಪೋರ್ಟ್ನ ವ್ಯವಸ್ಥೆಯೂ ಕೂಡ ಇರಲಿಲ್ಲ. ಆಗ ಬಸ್ನಲ್ಲೆಲ್ಲ ಹೋಗಿ ನಾವು ಮಾಡಿದ್ದೇವೆ ಎಷ್ಟೋ ಕಾರ್ಯಕ್ರಮಗಳು. ಕಚೇರಿಯ ಒತ್ತಡಗಳಿರ್ಬೋದು, ಏನೇ ಒಂದು ಸಂದರ್ಭ ಇರ್ಬೋದು, ಸನ್ನಿವೇಶ ಇರ್ಬೋದು, ಆದರೆ ನೀವು ಸಂದರ್ಶನಕ್ಕೆ ಕೂತಾಗ ಅವರನ್ನು ಸಂದರ್ಶಿಸುವ, ಮಾತನಾಡಿಸುವ ರೀತಿ ಬಹಳ ಒಂದು, ನೀವು ಮೊದಲೇ ಹೇಳಿದ ಸಾಧು ಅಂತ ನಿಮ್ಮಲ್ಲಿ ಗುರುತಿಸಿ, ಆ ಒಂದು ಸಜ್ಜನಿಕೆಯಿಂದ ಅಷ್ಟೊಂದು ಸೌಮ್ಯವಾಗಿ ಬಹಳ ಒಂದು ಪರಿಣಾಮಕಾರಿಯಾಗಿ ಉತ್ತರವನ್ನು ತೆಗೆಯುವಂಥ ಈ ಕಲೆ ನಿಮಗೆ ಅದು ಹೇಗೆ ಬಂತು ಅಂತ, ಅದಕ್ಕೆ ಯಾವ ರೀತಿಯಲ್ಲಿ ನೀವು ಸಿದ್ಧಗೊಂಡ್ರಿ? ಸಂದರ್ಶನ ಮಾಡುವ ಪೂರ್ವದಲ್ಲಿ ಸ್ಟೇಷನ್ನಿಗೆ ಬಂದ ನಮ್ಮ ಪ್ರವೇಶ ಆದ ನಂತರ ಇಲ್ಲಿಗೆ ಬರುವ ತನಕ ನಿಮ್ಮ ಮೈಕ್ ಎದುರುಗಡೆ ಕೂರಿಸುವವರೆಗೆ ನೀವು ಅವರನ್ನು ಎಷ್ಟು ಮಾತಾಡಿಸಿ ಅವರನ್ನು ಸ್ನೇಹಿತರನ್ನಾಗಿ ಮಾಡ್ತೀರೋ ಅದರ ಮೇಲೆ ಬರ್ತದೆ ನಿಮಗೆ ಹೊಂದಾಣಿಕೆ. ಇಲ್ಲದಿದ್ದರೆ ಆಗೋದಿಲ್ಲ. ನೀವು ಮೊದಲೇ 4 ಪ್ರಶ್ನೆ ಅವ್ರ ಹತ್ರ ಕೇಳಿಟ್ಟು ಇದಕ್ಕೆ ಉತ್ತರ ಹಿಡ್ಕೊಂಡು ಬಂದಿದ್ದರೆ ಅವರಿಗೆ ಹೇಳಲಿಕ್ಕಾಗೋದಿಲ್ಲ. ಪ್ರಪಂಚದ ಹೊರಗಿನ ಕೆಲವು ವಿಚಾರಗಳು ಗೊತ್ತಿಲ್ಲ ಇದ್ದರು, ಆದರೆ ಅನುಭವ ಇದೆ, ಅವರಿಗೆ ತುಂಬ ಅನುಭವ ಇದೆ. ಆ ಅನುಭವಗಳು, ಅವರ ಕಷ್ಟ ಸುಖಗಳನ್ನು ಅವರು ಬೇರೆ ಯಾರ ಹತ್ರ ಹೇಳ್ಕೊಳ್ಳೋದಿಲ್ಲ. ಅದನ್ನು ನೀವು ಹೊರಗೆ ತೆಗಿಬೇಕಾದ್ರೆ ನೀವು ಅವರನ್ನು ತುಂಬ ಆತ್ಮೀಯರಾಗಿ ಮಾಡಿಕೊಂಡ್ರೆ ಹೇಳ್ತಾರೆ. ಹಾಗೆ ಪ್ರಯೋಗಗಳು ಅಂದರೆ ಕಾರ್ಯಕ್ರಮಗಳ ಸ್ವರೂಪ ಬದಲಾವಣೆ ಇರಬಹುದು, ಆ ರೀತಿಯ ಒಂದು ವಿಚಾರದಲ್ಲಿ ತಮ್ಮ ಒಂದು ಶ್ರಮ ಹೇಗಿತ್ತು? ಅಂದರೆ ಕೆಲವು ಸರಣಿ ಕಾರ್ಯಕ್ರಮಗಳು, ಆಮೇಲೆ ಬಾನುಲಿ ಕೃಷಿ ಪಾಠಗಳು, ಆಮೇಲೆ ಈ ಥರದ್ದೆಲ್ಲ ತುಂಬ ಕಾರ್ಯಕ್ರಮಗಳಾಗಿವೆ. ಅದು ಕೆಲವೆಲ್ಲ ಪುಸ್ತಕ ರೂಪದಲ್ಲೂ ಕೂಡ ಬಂದಿದೆ. ಭಾಳ ಕಾರ್ಯಕ್ರಮಗಳು, ಸರಣಿ ಕಾರ್ಯಕ್ರಮಗಳಾಗಿದೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಈ ರೈಗಳ ಜೊತೆಗಿನ ಒಂದು ಕೆಂಚಿನ ಕುರ್ಲರಿ, ತ್ಯಾಂಪನ ಮಾಹಿತಿ, ಕೌಟುಂಬಿಕ ಸಂಭಾಷಣೆ ಏನಿದೆ, ಅದು ನಿಜವಾಗಲೂ ಅದು ಒಂದು ಶಾಶ್ವತವಾಗಿ ಆ ಹೆಸರು ಉಳ್ಕೊಂಡದ್ದು ನನಗೆ ಅದೇ ಕಾರ್ಯಕ್ರಮದಿಂದ ಅಂತ ಅನ್ನಿಸ್ತದೆ. ಹೆಸರೇ ಹೇಳುವಾಗ ಕೌಟುಂಬಿಕ ಸಂಭಾಷಣೆ, ಇದರಲ್ಲಿ ಯಾವುದೇ ರೀತಿಯ ಲಿಖಿತ ಇದಿರುವುದಿಲ್ಲ.
ಒಂದು ಚೌಕಟ್ಟು ಹಾಕ್ಕೊಳ್ತೇವೆ. ನಾವು ಹೇಗೆ ಒಂದು ಚಾವಡಿಯಲ್ಲಿ ಕೂತ್ಕೊಂಡು ಮಾತಾಡಿದಾಗ ಏನು ವಿಷಯಗಳೆಲ್ಲ ಬರ್ತವೆ ಹಾಗೆ ಬರ್ತದೆ, ಅದು ಹಾಗೆ ಮಾತುಕತೆ ಹೋಗ್ತದೆ. ಅಂದರೆ ನೀವು ಹಾಗೆ ನುರಿತವರು ಅರಿತವರು, ಹಾಗಾಗಿ ಅದು ಸುಲಭ ಆಗ್ತದೆ ಮತ್ತೆ 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 ಆಗ್ತದೆ. ಆದರೆ ಆರಂಭದಲ್ಲಿ ಸ್ವಲ್ಪ ಕಷ್ಟ, ಮುಂದೆ ಮುಂದೆ ನಿಮಗೆ ಅದು ಬೇಕಾಗುವುದಿಲ್ಲ. ಈಗ ಕೆಂಚನ ಕುರ್ಲರಿ ಕಾರ್ಯಕ್ರಮ ಅದು ಸ್ಕ್ರಿಪ್ಟೆಡ್ ಇತ್ತು. ಅದಕ್ಕೆ 13-14 ಪುಟ KRIಗಳು ಕೂತು ಅದಕ್ಕೆ ಸ್ಕ್ರಿಪ್ಟ್ ಬರಿತಾ ಇದ್ರು. ಕೊನೆಗೆ ಎಲ್ಲಿವರೆಗೆ ಬರ್ತದೆ ಆ ಸ್ಕ್ರಿಪ್ಟ್ ಬಿಟ್ಟು ನಾವು ಅದನ್ನು ಮಾತಾಡುವಷ್ಟು, ಅಂದರೆ ಒಂದು ವಿಶಾಲವಾಗಿ ಒಂದು ಔಟ್ಲೈನ್ ಹಾಕಿ ಸ್ಕ್ರಿಪ್ಟ್ ಬಿಟ್ಟು ನಮಗೆ ಬೇರೆ ಬೇರೆ ಮಾತಾಡುವಷ್ಟು, ಅದಂದರೆ ಅದು ಅನುಭವದಲ್ಲಿ ಬರುವಂಥದ್ದು ಬರ್ತದೆ. ಮತ್ತು 80 ಆಗಸ್ಟ್ನಲ್ಲಿ ಸೇರಿದ್ದೇನೆ ನಾನಿಲ್ಲಿ 1980ನೇ ಇಸ್ವಿಯಲ್ಲಿ. ಅಲ್ಲಿಂದ 89ರವರೆಗೂ ಇಲ್ಲಿದ್ದೆ. 5 ವರ್ಷ ನಾನು ಹಾಸನದಲ್ಲಿದ್ದೆ. ಹಾಸನದಿಂದ ಮತ್ತೆ ನನಗೆ ಟ್ರಾನ್ಸ್ಫರ್ ಆಗಿ ರಾಯಚೂರಿಗೆ ಹೋದೆ. ರಾಯಚೂರಿನಲ್ಲಿ ಅಲ್ಲಿ ಒಂದು 2.25 ವರ್ಷ ಇದ್ದೆ. ಮತ್ತೆ ಮಂಗಳೂರಿಗೆ ಬಂದೆ. ಮಂಗಳೂರಲ್ಲಿ ಬಂದು ಮತ್ತೆ ಪುನಃ ಒಂದು 5-6 ವರ್ಷ ಇದ್ದೆ. ಆನಂತರ ಮತ್ತೆ ಮಡಿಕೇರಿಗೆ ನನಗೆ ಶಿಫ್ಟ್ ಆಯಿತು, ಟ್ರಾನ್ಸ್ಫರ್ ಆಯಿತು. ಅಲ್ಲೂ ಒಂದು 3 ವರ್ಷ ಇದ್ದೆ. ಅಲ್ಲಿಂದ ಮತ್ತೆ ಪುನಃ ಮಂಗಳೂರಿಗೆ ಬಂದು ಮಂಗಳೂರಲ್ಲಿ ಮತ್ತೆ ಕೆಲವು ವರ್ಷ ಇದ್ದು ನಾನು ಆಮೇಲೆ ನಿವೃತ್ತಿ ತಗೊಂಡೆ. ಹಾಗೆ ಅಧಿಕಾರಿಯಾಗಿ ಈಗ ಪ್ರೋಗ್ರಾಮ್ ಆಫೀಸರ್ ಆಗಿದೆ ಅಲ್ಲದೆ ನಮ್ಮ ಫಾರ್ಮ್ ಆ್ಯಂಡ್ ಹೋಮ್ ಅಂತ ಅಂದರೆ ಈ ಕೃಷಿ ವಿಭಾಗ, ಮತ್ತು ಹೋಮ್ ವಿಭಾಗ ಅಂದರೆ ನಮಗೆ ಈಗ ವನಿತಾವಾಣಿ ಅಂತ ಕಾರ್ಯಕ್ರಮಗಳು ಕೂಡ ಅದರಲ್ಲಿ ಸೇರ್ಕೊಂಡು ಬರ್ತದೆ. ಹಾಗೆ ಆ ವಿಭಾಗ ಬಿಟ್ಟು ಬೇರೆ ಜವಾಬ್ದಾರಿಗಳು ಬಂದಾಗ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ, ಆಮೇಲೆ ಡ್ರಾಯಿಂಗ್ ಆ್ಯಂಡ್ ಡಿಸ್ಪರ್ಸಿಂಗ್ ಆಫೀಸರ್ ಅಂತಾಗಿ, ಹೀಗೆಲ್ಲ ಜವಾಬ್ದಾರಿಗಳು. ಆಮೇಲೆ ನಮ್ಮ ಟ್ರಾನ್ಸ್ಪೋರ್ಟ್ ವಿಭಾಗದ ಮುಖ್ಯಸ್ಥನಾಗಿ ಅದನ್ನು ಜವಾಬ್ದಾರಿ, ಈ ರೀತಿ ಕೆಲವು ಜವಾಬ್ದಾರಿಗಳೆಲ್ಲ ಬಂದಾಗ ಅದು ಕೂಡ ನಿರ್ವಹಣೆ ಮಾಡಬೇಕಾಗ್ತದೆ. ಅದು ಸ್ವಲ್ಪ ನಮಗೆ ವಿಭಿನ್ನ. ಒಂದು ವಿಚಾರ ಹೇಳ್ತೇನೆ. TR ಮಹಲಿಂಗಂ ಅಂತ ಪ್ರಸಿದ್ಧ ಕೊಳಲು ವಾದಕರು, ಅವರ ಕಚೇರಿ ಕಾರ್ಯಕ್ರಮಕ್ಕಾಗಿ ಅವರು ಇಲ್ಲಿಗೆ ಬಂದಿದ್ದಾರೆ, ಎಲ್ಲೋ ಕಡೆ ತಂಗಿದ್ದಾರೆ, ಅವರನ್ನು ಕಚೇರಿಗೆ ಆಹ್ವಾನ ಮಾಡುವಂಥದ್ದು, ಅವರಿಗೆ ಇದು ಮಾಡುವಂಥದ್ದು, ಅಂತಹ ಕಾನ್ಸರ್ಟ್. ಇದಕ್ಕೆ ಅವರನ್ನು ನಾವು ಇಷ್ಟು ಆತ್ಮೀಯರಾಗಿ ಇಷ್ಟು ಹತ್ತಿರದಲ್ಲಿ ಕೂತ್ಕೊಂಡು ನಾವು ನೋಡ್ತೇವೆ. ಬಾಲಮುರಳಿ ಕೃಷ್ಣ ಅವರು ಬಂದಿದ್ದರು, ಕರ್ಕೊಂಡು ಬಂದು ಇಲ್ಲಿಗೆ ಬಂದು ಸ್ಟುಡಿಯೋದಲ್ಲಿ ಬಿಟ್ಟು ಅವರೊಂದು ಕಾರ್ಯಕ್ರಮ ಮುಗಿಸಿ ಮತ್ತೆ ಪುನಃ ಬಿಡುವಂಥ ಕತೆ. ಅಷ್ಟು ಹೊತ್ತಿಗೂ ನಾವು ಅಲ್ಲಿ ಇರಬೇಕು. ನಾಟಕಗಳಂತೂ ಭಾಳ ಜನ ಬಂದಿದ್ದಾರೆ. ಭಾವಗೀತೆ HK ನಾರಾಯಣ ಅವರು ಬಂದಾಗ ಅವ್ರ ಜೊತೆಗೆ MS ಶೀಲಾ, ಉಳಿದ ಕಲಾವಿದರುಗಳು ಬಹಳ ಜನ ಬಂದು ಸುಗಮ ಸಂಗೀತ ಹಾಡುವಂಥವ್ರು, ನಮ್ಮ ಸ್ಥಳೀಯರಲ್ಲದೆ ಬೆಂಗಳೂರಿನಿಂದ ಬರುವಂಥವ್ರು. ನಮಗೆ ನೋಡುವುದೇ ಒಂದು ಖುಷಿ. ಒಳ್ಳೆ ಕೇಳುಗ ನಾನು ಸಂಗೀತದ್ದು. ಆದರೆ ಆಕಾಶವಾಣಿಗೆ ಬಂದ ಮೇಲೆ ಇಂಥದ್ದು ಧ್ವನಿ ಮುದ್ರಣ ಮಾಡುವಂಥ ಒಂದು ವ್ಯವಸ್ಥೆ ನೋಡುವಾಗಲೇ ನಮಗೆ ತುಂಬ ಖುಷಿ. ಯಾಕಂದರೆ ಎಷ್ಟೋ ಸಂದರ್ಭದಲ್ಲಿ ನಾವೇ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಟೇಪ್ ತರೋದು, ರೆಕಾರ್ಡ್ ಮಾಡೋದು, ಟೇಪ್ ತಗೊಂಡೋಗಿ ಮತ್ತೊಂದು ಟೇಪ್ ತರೋದು, ಇನ್ನೊಂದೆಲ್ಲ ಮಾಡೋ ಕೆಲಸಕ್ಕೂ ಅಂದರೆ ಒಂದು ಸ್ವಯಂ ಸೇವಕನಾಗಿ ಸೇರಿದ ಹಾಗೆ ಮಾಡ್ತಾಯಿತ್ತು. ಹಾಗಾಗಿ ಅದು ತುಂಬ ಖುಷಿ ಕೊಡುವಂಥ ಕೆಲಸಗಳದೆಲ್ಲ. ಇನ್ನು ಇನ್ವೈಟೆಡ್ ಆಡಿಯನ್ಸ್ ಅಂತ, ಆಮಂತ್ರಿತ ಶ್ರೋತೃಗಳ ಕಾರ್ಯಕ್ರಮ ಅಂತ, ಅದು ಆಗಬೇಕಾದ್ರೆ 2 ದಿವಸ ಮೊದಲು ಇಲ್ಲಿ ತುಂಬ ರಿಹರ್ಸಲ್ ಆಗ್ತಿತ್ತು ಸ್ಟುಡಿಯೋದೊಳಗಡೆ. ಆಗ ಬರುವಂಥ ಕಲಾವಿದರು, ಎಲ್ಲ ಕಲಾವಿದರು, ಈ ಸಂಗೀತ ನಿರ್ದೇಶಕರು, ಸ್ಟುಡಿಯೋಗಳು ಬೆಳಗ್ಗೆ 8 ಗಂಟೆಗೆ ಇಲ್ಲಿ ಶುರುವಾದರೆ ಅದು ರಾತ್ರಿ 10:30 ಗಂಟೆವರೆಗೆ, ಅಂದರೆ ನಮ್ಮ ಪ್ರಸಾರ ಅವಧಿ ಮುಗಿಯುವಲ್ಲಿವರೆಗೂ ಇಲ್ಲಿ ಅದರ ತಯಾರಿ ರಿಹರ್ಸಲ್ ಆಗ್ತಿತ್ತು. ಅದೆಲ್ಲ ನೋಡುವಂಥದ್ದು. ಆಗ ಎನಲಾಗಿಂದ ಡಿಜಿಟಲ್ಗೆ ಬಂತು. ಆಗ ಸ್ವಲ್ಪ ನಾವು ಆ ಬದಲಾವಣೆಗೆ ನಿಧಾನವಾಗಿ ಹೊಂದಿಕೊಳ್ಳಬೇಕಾಯಿತು. ನಾವು ಕಂಪ್ಯೂಟರ್ ಎಲ್ಲ ಹೆಚ್ಚು ಅದರಲ್ಲಿ ತರಬೇತಿ ಪಡೆಯದೇ ಹೋದರೂ ಕೂಡ ನಿಧಾನವಾಗಿ ಮತ್ತೆ ಇನ್ನೊಬ್ಬರ ಮೂಲಕ ಸ್ವಲ್ಪವೇ ಕಲಿತು ಅದರಲ್ಲಿ ಸ್ವಲ್ಪ ಪಳಗಲಿಕ್ಕೆ ಶುರುವಾಗಿದ್ದೀವಿ. ಒಂದು ಟೇಪು ಎಲ್ಲಾದರೂ ಮಧ್ಯದಲ್ಲಿ ನಿಮಗೆ ಅದರಲ್ಲಿ ಬೇರೆ ಕಾರ್ಯಕ್ರಮ ಎಂತಾರು ತಪ್ಪಿದೆ ಅಂತ ಆದರೆ ಇಡೀ ಅರ್ಧ ಗಂಟೆ ಕೂತು ಮತ್ತೆ ಪುನಃ ನೀವು ರೆಕಾರ್ಡ್ ಮಾಡುವ ಪರಿಸ್ಥಿತಿ ಆವಾಗ ಇತ್ತು. ಆದರೂ ಅಷ್ಟು ಕಷ್ಟದಲ್ಲೂ ಕೂಡ ಕೆಲವು ಟೇಪ್ಗಳನ್ನು ನಾವು ಕತ್ತರಿಸಿ ಏನೆಲ್ಲ ಮಾಡಿ ಸೆಲ್ಲೋಫೇನ್ ಟೇಪೆಲ್ಲ ಹಾಕಿ ಕತ್ತರಿಸಿ ಪ್ರಸಾರ ಮಾಡುವಾಗ ಕಟ್ಟಾದ್ದು ಅಂಥದ್ದೆಲ್ಲ ಮಾಡಿದ್ದೇವೆ. ಈಗ ನಾವು ಮಾತಿಗೆ ಹೇಳ್ತೇವೆ, ಭಾಷಣ ಅಥವಾ ಯಾವುದೇ ಕಥೆ ಇರೋದ್ರಲ್ಲಿ ಮತ್ತೆ ಕತ್ತರಿ ಹಾಕಿದ್ರು, ಆದರೆ ಆಗ ನಿಜವಾಗಿಯೂ ಕತ್ತರಿಯನ್ನೇ ಪ್ರಯೋಗಿಸಿ ಟೇಪನ್ನು ಕಟ್ ಮಾಡ್ತಾರೆ. ಕತ್ತರಿ ಪ್ರಯೋಗ ಮಾಡಿಯೇ ನಾವು ಟೇಪನ್ನು ಕತ್ತರಿಸಿ ಜಾಯಿಂಟ್ ಮಾಡ್ತಾ ಇತ್ತು. ಮತ್ತು ಆವಾಗ ನಮಗೆ ಇಂಥ ಗ್ರಂಥ ಭಂಡಾರ ಇರಲಿಲ್ಲ, ಎಲ್ಲವನ್ನು ಇಟ್ಕೊಳ್ಳುವಷ್ಟು ಸಾಮರ್ಥ್ಯ ಇರಲಿಲ್ಲ. ಪ್ರಾಮುಖ್ಯವಾದ ಎಷ್ಟನ್ನೋ ಕಳ್ಕೊಂಡಿದ್ದೇವೆ. ಅದರ ಪ್ರಾಮುಖ್ಯತೆ ಎಷ್ಟು ಅನ್ನೋದು ಈಗ ಅರಿವಾಗ್ತಾ ಇದೆ. ಇಂಥ ಈ ವ್ಯವಸ್ಥೆ ಅಂದು ಇದ್ದಿದ್ದರೆ, ಅದು ಎಷ್ಟು ಧ್ವನಿ ಮುದ್ರಣ ಮಾಡಿದ್ದನ್ನು ಇಟ್ಕೊಂಡಿದ್ದಿದ್ರೆ ಅದು ಏನು ದೊಡ್ಡ ಆಸ್ತಿ ಆಗ್ಬಿಡ್ತಿತ್ತು ಅಂದಾಯಿತು. ಮಂಗಳೂರು ಆಕಾಶವಾಣಿಯಲ್ಲೂ ಈಗ ಸಾಕಷ್ಟು ಧ್ವನಿ ಭಂಡಾರದಲ್ಲಿ ಇದೆ, ಇರುವುದು ಅಲ್ಲಿಗೆ ಅಲ್ಲ,
ಸೀಮಿತ ಆಗಿರಬಾರ್ದು. ಅದು ಈಗ ಮುಂದಿನ ಜನರಿಗೆ ಅದು ಸಿಗುವ ಹಾಗೆ ಆಗಬೇಕು. ಏನಿಲ್ಲದಿದ್ದರೆ ಪುನಃ ಒಮ್ಮೆ ಅದನ್ನು ಅಧ್ಯಯನ ಮಾಡುವನಿಗೋ ಅಥವಾ ಕೆಲವು ಕಲಿಯುವಂತಹ ಅದೇ ವಿಷಯದಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶಕವಾಗಿ ಸಿಗುವ ಹಾಗಾದರೂ ಲಭ್ಯ ಆಗಬೇಕು. ಹಾಗಿದ್ರೆ ಅದು ಒಂದು ಸಾರ್ಥಕ ಆಗ್ಬೋದು. ಈ ಕೃಷಿ ರಂಗದ ಕಾರ್ಯಕ್ರಮಗಳನ್ನು ಮಾಡುವಾಗ ವಿವಿಧ ಕ್ಷೇತ್ರಗಳಿಗೆ ಹೋಗುವಂಥದ್ದು ಇದ್ದೇ ಇರ್ತದೆ. ಆಗ ನೀವು ಕೆಲವು ಈಗ ಪಾಡ್ದನ ಪ್ರತಿಭೆಗಳನ್ನು ಕೂಡ ಒಂದು ಶೋಧ ಮಾಡಿರುವಂಥದ್ದು ಮತ್ತು ಅಂತಹ ನೆನಪುಗಳು ಹೇಳ್ಬೋದಾ? ಇದೇ ನಮ್ಮ ದೇರಳಕಟ್ಟೆಯಲ್ಲಿ ಒಬ್ಬರು ಯಮುನಾ ಅಂತಿದ್ರು, ಮತ್ತೊಬ್ಬರು ಮೂಡುಬಿದಿರೆ ಹತ್ತಿರ ಮುಂದಕ್ಕೆ ಅಲ್ಲಿ ಚಂದು ಸುವರ್ಣ ಅಂತ ಒಬ್ಬರಿದ್ರು. ಅವರು ಚಂದು ಸುವರ್ಣ ಕೋಟಿ ಚೆನ್ನೈಯರ ಪಾಡ್ದನ ಹೇಳ್ತಿದ್ರು. ಅವರು ಪಾಡ್ದನ ಹೇಳಲಿಕ್ಕೆ ಶುರು ಮಾಡಿದರೆ ಅದು ಎಲ್ಲಿಗೆ ಶುರುವಾಗಿ ಎಲ್ಲಿ ಮುಗೀತದೆ ಅಂತ ನಮಗೆ ಅರ್ಥವಾಗ್ತಾ ಇರಲಿಲ್ಲ. ಯಮುನಾ ಅನ್ನೋರು ಕೂಡ ಹಾಗೆ. ಅವರಿಗೆ ನಾವು ಧ್ವನಿಮುದ್ರಣಕ್ಕೆ ಆಹ್ವಾನ ಮಾಡ್ತಾ ಇದ್ವು, ಯಮುನಾ ಅವರಿಗೆ ಪಾಡ್ದನ ಹೇಳಿ ಅಂತ ಹೇಳಿದರೆ ಅವ್ರು ಬಂದ ಕೂಡಲೇ ಸ್ವಾಮಿ ಇನಿ ಒವ್ವು ಪ ನೋಡೇನು ಅಂತ ಕರಿನ ಸರ್ತಿ ಕೋರ್ದಬ್ಬೂರ ಪಡ್ತೆ ಇತ್ತು, ಈ ಸರ್ತಿ ದೇವ್ ಪೂಂಜನ ಪನ್ಕನ ಅಂತ. ನನಗೆ ಅರ್ಥ ಆಗ್ತಾ ಇರಲಿಲ್ಲ, ಯಾವುದನ್ನಪ್ಪ ಇದು ಇವರು ದೇವ್ ಪೂಂಜನ ಅಂದು ಯಮನಕ್ಕ ಇದು ಏತ್ ಪೊರ್ತು ಬೋವು ಅವು ಪೊರ್ತು ಪಣ್ಯರ ಒಂದು ಅವು 1 ಗಂಟೆಲ್ಲ ಬೋವು 2 ಗಂಟೆಲ್ಲ ಬೋವು ಇರು ಸುರುಮಲ್ ಒಲ್ಪಡು ಸುರುಮಲ್ಪಡು ಬನ್ಲೆ ಅವು ಎಲ್ಲಿಯ ಪ್ರಾಯದ ಆ ಕತೆ ಬರೋಡ ಒಕ್ಕದ ಬರೋಡ ಅಂತ ಅಷ್ಟೂ ಇದೆ ಅವರ ಹತ್ರ. ಈಗ ಆಕಾಶವಾಣಿ ಮಂಗಳೂರು ಕೇಂದ್ರಕ್ಕೆ 50 ವರ್ಷ ತುಂಬಿದೆ. ಈ ಒಂದು ಸುವರ್ಣ ಸಂದರ್ಭದಲ್ಲಿ ಅಂದರೆ ನಿಮಗೆ ಸಾವಿರಾರು ಅಲ್ಲ, ಲಕ್ಷಾಂತರ ಅಲ್ಲ, ಒಂದು ರೀತಿಯಲ್ಲಿ ಕೋಟ್ಯಂತರ ಅಂದರೂ ಉತ್ಪ್ರೇಕ್ಷೆ ಇಲ್ಲ. ಇಷ್ಟೆಲ್ಲ ಅಭಿಮಾನಿ ಶ್ರೋತೃಗಳಿಗೆ ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಬಯಸ್ತಾರೆ? ಯಾಕಂದರೆ ಅವರು ನಿಮ್ಮ ಧ್ವನಿಯನ್ನು ಈಗ ಕೆಲವು ತುಂಬ ಖುಷಿ ಪಡ್ತಾರೆ. ರೇಡಿಯೋ ಕೇಳುವಂಥದ್ದು ಒಂದು ಅಭ್ಯಾಸ ನಮ್ಮ ಮಕ್ಕಳಲ್ಲೂ ಕೂಡ ಬೆಳೆಸುವಂಥದ್ದು ಒಳ್ಳೆಯದು. ರೇಡಿಯೋ ಕೇಳಬಹುದಾದ ಸಾಧ್ಯತೆ ಹೆಚ್ಚಿದೆ ಮೊದಲಿಗಿಂತಲೂ. ಅಂದರೆ ಆ್ಯಪ್ಗಳಿವೆ, ಈಗ ಕೈಯಲ್ಲಿ ಮೊಬೈಲ್ ಇಟ್ಕೊಂಡೇ ನೀವು ಕೇಳಬಹುದು. ರೇಡಿಯೋ ಅನ್ನುವ ಮಾಧ್ಯಮ ನಿಮಗೆ ಅದು ಹೇಗಿದ್ದರೆ ಹತ್ತಿರದಲ್ಲಿ ಒಬ್ಬ ಸ್ನೇಹಿತ ಇದ್ದ ಹಾಗೆ. ಆಕಾಶವಾಣಿ ಯಾಕೆ ನಮಗೆ ಮುಖ್ಯ ಅಂತ ನಾವು ಹೇಳ್ತೇವೆ ಅಂತಂದರೆ, ಆಕಾಶವಾಣಿಯಲ್ಲಿ ನಿಮಗೆ ಅಲ್ಲಿ ವಾರ್ತೆ ಇರ್ತದೆ, ಸುಗಮ ಸಂಗೀತ ಇರ್ತದೆ, ಶಾಸ್ತ್ರೀಯ ಸಂಗೀತ ಇರ್ತದೆ, ಆಮೇಲೆ ಬೇರೆ ಭಾಷಣಗಳಿರ್ತದೆ, ಹಾಗೆ ಎಲ್ಲವೂ ಅದರಲ್ಲೂ ಬೇರೆ ಬೇರೆ ವಯೋಮಾನಕ್ಕೆ ಅನುಗುಣವಾಗಿ ಬೇರೆ ಬೇರೆ ಕಾರ್ಯಕ್ರಮ ಇರ್ತದೆ. ಈ ಬದಲಾಗ್ತಾ ಇರೋದರಿಂದ ಇಲ್ಲಿ ನಿಮಗೆ ಒಂದು ವೈವಿಧ್ಯಮಯವಾದ ಒಂದು ಕಾರ್ಯಕ್ರಮಗಳು ಬರ್ತಾ ಇರ್ತವೆ. ವೈವಿಧ್ಯಮಯವಾದ ಕಾರ್ಯಕ್ರಮ ಸಿಗ್ತದೆ, ಎಲ್ರಿಗೂ ಅನುಗುಣವಾದ್ದು ಸಿಗ್ತದೆ, ಯಾವುದರಲ್ಲೂ ಅತಿರೇಕ ಇರೋದಿಲ್ಲ. ರಾಮಣ್ಣ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದೇವೆ, ಶಾಮಣ್ಣ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದೇವೆ ಅನ್ನುವಂತಹ ಅಭಿಮಾನಿ ಕೇಳುಗರಿಗೆ ಒಂದು ಮಾತು ಹೇಳಿ. ಈ ಮೊಬೈಲ್ನ ಒಂದು ಇದನ್ನು ಬಿಟ್ಟು ಸ್ವಲ್ಪ ಮಕ್ಕಳಿಗೆ ನೀವು ಈ ಥರದ ಕಾರ್ಯಕ್ರಮಗಳನ್ನು ಕೂಡ ಕೇಳ್ತಾ ಇರಿ, ನಿಮಗೆ ಸ್ವಲ್ಪ ಅನುಭವ ವಿಸ್ತಾರ ಆಗ್ತದೆ ಅಂತ ನಾವು ಹೇಳಬಹುದು. ಆದರೆ ಅದು ಕಾಲ ನಾವು ದಾಟಿದ್ದೇವೆ. ಈಗ ಇನ್ನು ನಮಗೆ ಹೇಳಿ ಅದನ್ನು ಮತ್ತೆ ಪುನಃ ಪರಿವರ್ತನೆ ಮಾಡುವಂಥದ್ದು ಕಷ್ಟ. ಆದರೆ ನಮ್ಮ ಹಿರಿಯರು ಒಬ್ಬರು ಈಗ ಹಿರಿಯ ನಾಗರಿಕರಾಗಲಿ ಅಥವಾ ಮನೆಯಲ್ಲಿ ಒಬ್ಬಂಟಿಗರಾಗಿ ಇರುವವರು ಅಥವಾ ಮನೆಯಲ್ಲಿ ಈ ಮಕ್ಕಳೆಲ್ಲ ದೂರ ಇದ್ದು ಮನೆಯಲ್ಲಿ ಪ್ರಾಯದವರು ಮನೆಯಲ್ಲೇ ಇರುವಾಗ ಅವರಿಗೆಲ್ಲ ಒಬ್ಬರು ಆತ್ಮೀಯ ಸಂಗಾತಿಯಾಗಿ ರೇಡಿಯೋ ಇದೆ, ಅದನ್ನು ಕೇಳ್ತಾ ಇರಿ, ನಿಮಗೆ ಒಂದು ಸಂತೋಷ ಕೊಡ್ತದೆ. ಆಕಾಶವಾಣಿಯ ಒಂದು ಮುಂದಿನ ನಡೆ ಅಂದರೆ ಮಂಗಳೂರು ಆಕಾಶವಾಣಿಗೆ ಸಂಬಂಧಪಟ್ಟಾಗ ಅಂದರೆ ಮುಂದೆ ಅದು ಹೇಗೆ ಹೋಗಬೇಕು, ಈ ರೀತಿ ಒಂದು ಏನಾದರೂ ತಮ್ಮ ಅನುಭವದ ಆಧಾರದ ಮೇಲೆ ಸಲಹೆ ಕೊಡುವುದಿದ್ರೆ ಅಥವಾ ನಿಮ್ಮ ಒಂದು ಅಭಿಪ್ರಾಯ ಹೇಳೋದಾದರೆ ಏನು ಹೇಳ್ತಾರೆ? 4 ದಶಕಗಳ ಹಿಂದಿನ ಪರಿಸ್ಥಿತಿಗೆ ಹೋಗಬೇಕು ಅಂತ ಹೇಳೋದಲ್ಲ, ಅದು ಹೋಗಲಿ ಸಾಧ್ಯವೂ ಇಲ್ಲ. ಆದರೆ ಅದು ಕಡೆಗಣಿಸಬಾರ್ದು ಅಂತ ಅಷ್ಟೇ. ಪ್ರಸಾರದ ಬಗ್ಗೆ ಆಗಲಿ ಅಥವಾ ಇದು ವೈವಿಧ್ಯಮಯ ಕಾರ್ಯಕ್ರಮ ಪ್ರಸಾರ ಆಗುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳಾಗಬೇಕು. ಮತ್ತು ಇದು ಇನ್ನೂ ಒಂದು ರೀತಿಯಲ್ಲಿ ಆ ಹಿಂದಿನ ಹಂತಕ್ಕೆ ಆಗದೇ ಇದ್ದರೂ ಸ್ವಲ್ಪ ಮೇಲ್ದರ್ಜೆಗೆ ಏರಬೇಕಾಗ್ತದೆ, ಅದು ಅನಿವಾರ್ಯ. ಆದರೆ ಮಾತ್ರ ನಮಗೆ ಹಾಗೆ ಮುಂದುವರಿಯಬಹುದು. ಇಲ್ಲದೆ ಹೋದರೆ ಇದು ಒಂದು ರೀತಿಯಲ್ಲಿ ಮ್ಯೂಸಿಯಂ ಥರ ಉಳಿಬಾರ್ದಲ್ಲ. ಆಕಾಶವಾಣಿ ಅನ್ನುವಂಥದ್ದು ಒಂದು ಸಂಸ್ಥೆ ಕೇವಲ ಮ್ಯೂಸಿಯಂ ಥರ ಆಗಬಾರ್ದು. ಅದೊಂದು ಏನು ನಿರಂತರ ಚಟುವಟಿಕೆ ಇರುವಂತಹ ಒಂದು ಸಂಸ್ಥೆಯಾಗಿ ಇದು ಇನ್ನೂ ಬೆಳಿಬೇಕಾಗ್ತದೆ. ಆ ನೆಲೆಯಲ್ಲಿ ಎಲ್ಲ ರೀತಿಯ ಪ್ರಯತ್ನಗಳಾದರೆ ನಮಗೆ ಒಂದು ರೀತಿಯಲ್ಲಿ ಖುಷಿ. ನಾವು ಸೇವೆ ಮಾಡಿದಂಥ ಒಂದು ಸಂಸ್ಥೆ ಬೆಳಗ್ತಾ ಇದೆಯಲ್ಲ ಅಂತ, ಅದು ಇನ್ನೂ ಮತ್ತಷ್ಟು ಬೆಳಗಬೇಕು ಅನ್ನುವಂಥದ್ದು ಒಂದು ಖುಷಿ. ನಾನು ಆರಂಭದಲ್ಲೇ ಹೇಳಿದ್ದೆ, ಅಂದರೆ ನಾನು ಸೇರಿದ ವರ್ಷ 5ನೇ ವಾರ್ಷಿಕೋತ್ಸವದ ಸಮಾರಂಭ ನಡೆದಿತ್ತು ಅಂತ. ಅದು ನನಗೆ ತುಂಬ ಈಗಲೂ ನೆನಪು ಮಾಡುವಂತಹ ಒಂದು ಕಾರ್ಯಕ್ರಮ ಅಂತ ಆಗಿದೆ ಅಂತ. ಈ 50 ವರ್ಷದ ಸಂದರ್ಭದಲ್ಲೂ ಕೂಡ ಅದೇ ದಿನಗಳನ್ನು ನಾನು ಮತ್ತೆ ಕಾಣುವಂಥದ್ದು ಒಂಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ.
ನೋಡೋಣ ಯಾವಾಗ ಹೇಗೆ ಆಗ್ತದೆ ಅಂತ. ಅಂದು ಪತ್ರೋತ್ತರಕ್ಕೆ ಪತ್ರ ಬರಿತಾ ಇದ್ದಂಥ ಹೆಸರುಗಳು ಈಗಲೂ ಕೂಡ ನಮ್ಮ ಕೇಳುಗರ ಫೋನಿನ ಸಂಖ್ಯೆಯಲ್ಲಿ ಕೆಲವು ಜನರದ್ದು ಫೋನ್ ಬರ್ತಾ ಇರ್ತದೆ. ಅಂದರೆ ಅಷ್ಟು ಸಮಯದಿಂದಲೂ ಆಕಾಶವಾಣಿಯ ಬಾಂಧವ್ಯವನ್ನು ಎಷ್ಟೋ ಜನ ಬಿಡಲಿಲ್ಲ. ಹಾಗಾಗಿ ಅದು ನಿರಂತರ ಬಾಂಧವ್ಯ ಬೆಳೆದಿದೆ, ನಿರಂತರವಾಗಿ ಮುಂದುವರಿಕೊಂಡು ಬಂದಿದೆ. ಈಗಲೂ ಅಷ್ಟು ಭಾಳ ಜನ ಕೇಳುಗರಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ನಾನು ಈ 50ನೇ ವರ್ಷದ ಈ ಒಂದು ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಎಲ್ರಿಗೂ ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ಸಂಸ್ಥೆ ಬೆಳೆಯುವಲ್ಲಿ ಅವರೆಲ್ಲ ಸಹಕರಿಸಿದ್ದಾರೆ, ಅವರೆಲ್ಲ ಒಟ್ಟಿಗೆ ಬೆಳೆದಿದ್ದಾರೆ, ಅದರ ಜೊತೆಗೆ ಬೆಳವಣಿಗೆಯಲ್ಲಿ ಸಹಕರಿಸಿದ್ದಾರೆ. ಶಾಶ್ವತವಾದ ಒಂದು ಏನು ಹೆಸರು ಉಳಿಯುವ ಹಾಗೆ ಮಾಡುವಲ್ಲಿ ಈ ಆಕಾಶವಾಣಿ ತುಂಬ ಮಹತ್ವದ ಪಾತ್ರ ವಹಿಸಿದೆ. ನಾವು ವ್ಯಕ್ತಿಯಾಗಿಯೂ ಬೆಳೆದಿದ್ದೇವೆ, ಸಂಸ್ಥೆಯಾಗಿಯೂ ಬೆಳೆದಿದೆ. ಎಲ್ರಿಗೂ ಮತ್ತೊಮ್ಮೆ ನಾನು ಶುಭಾಶಯ ಹೇಳ್ತೇನೆ. ಅದೇ ರೀತಿ ಈ ಸಂಸ್ಥೆಯಲ್ಲಿ ಸೇವೆ ಮಾಡುವಂತಹ ಒಂದು ಅವಕಾಶ ಒದಗಿದ್ದ ಭಗವಂತನನ್ನು ಸ್ಮರಿಸ್ತೇನೆ. ಈ ಅವಕಾಶ ಸಿಕ್ಕಿದ್ದು ಸಾರ್ಥಕ ಆಗಿದೆ ಅಂತ ನನಗನ್ನಿಸ್ತದೆ. ಹಾಗೆ ಎಲ್ರಿಗೂ ಶುಭಾಶಯಗಳು, ನಮಸ್ಕಾರ. ತಮ್ಮ ಅಮೂಲ್ಯ ವಿಚಾರಗಳನ್ನು ಈ ಒಂದು 50ರ ಸಂಭ್ರಮದ ಸವಿ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಬಂದು ಕೂತು ಮಾತಾಡಿದ್ದೀರಿ, ಹಂಚಿಕೊಂಡಿದ್ದೀರಿ. ಕೆ ಶ್ಯಾಮ್ ಭಟ್, ನಮ್ಮೆಲ್ಲರ ಪ್ರೀತಿಯ ಶಾಮಣ್ಣನಿಗೆ ಕೂಡ ಇದಕ್ಕಾಗಿ ಧನ್ಯವಾದಗಳು. ಜೊತೆಗೆ ಶಾಮಣ್ಣನ ಮುಂದಿನ ದಿನಗಳು ಕೂಡ ಚೆನ್ನಾಗಿರಲಿ, ಆರೋಗ್ಯದಾಯಕವಾಗಿ ಸಂತೋಷದಾಯಕವಾಗಿ ನಿಮ್ಮ ನಿವೃತ್ತಿ ಜೀವನ ಸಾಗಲಿ ಅಂತ ಹೇಳಿ ಆಕಾಶವಾಣಿ ಮಂಗಳೂರು ಕೇಂದ್ರದ ಪರವಾಗಿ ನಾವೆಲ್ಲ ಹಾರೈಸ್ತೇವೆ. ನಮಸ್ಕಾರ.